ನೋಡಿ, ಇವತ್ತು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ, ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನೋಡಿದ್ವಿ, ಮಂಡ್ಯ ರಣಕಣ ಹೇಗಿತ್ತು ಅಂತ ನೋಡಿದ್ವಿ. ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣವಾಗಿರುವಂಥ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ. ಕಾರಣ ಲಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಪ್ರಹ್ಲಾದ್ ಜೋಶಿ ಫೈಟ್. ಕೈ ಅಭ್ಯರ್ಥಿ ಬದಲಾಗ್ತಾರಾ? ಧಾರವಾಡದಲ್ಲಿ ಅಸೋಟಿ ಅವರನ್ನ ಬದಲಿ ಮಾಡಿ ಲಿಂಗಾಲೇಶ್ವರ ಶ್ರೀಗೆ ಕಾಂಗ್ರೆಸ್ ಪಡೆದ ಟಿಕೆಟ್ ಕೊಡ್ತಾರಾ? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ, ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಲೋಕಸಮರದಲ್ಲಿ ದಿಂಗಾಲೇಶ್ವರ ವರ್ಸಸ್ ಜೋಶಿ ಫೈಟ್. ದಿಂಗಾಲೇಶ್ವರ ಶ್ರೀಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್? ಧಾರವಾಡ ಲೋಕಸಭಾ ಸಮರ ಚಿತ್ರಣ ಬದಲಾಗಿದೆ. ದಿಂಗಾಲೇಶ್ವರ ಶ್ರೀ ಪಕ್ಷೇತರವಾಗಿ ಕಣಕ್ಕಿಳಿಯಲಿದ್ದಾರೆ. ಹಾಗಾಗಿಯೇ ಶತ್ರುವಿನ ಶತ್ರು ಮಿತ್ರ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿ ಬದಲಾಯಿಸಲು ಚಿಂತನೆಯನ್ನ ನಡೆಸಿದೆ. ಹಾಗಿದ್ರೆ ಕಾಂಗ್ರೆಸ್ನ ಗಣಿತ ಏನು? ಧಾರವಾಡ ಲೋಕಕಣದಲ್ಲಿ ಸುಮಾರು 6 ಲಕ್ಷ ಲಿಂಗಾಯತರಿದ್ದಾರೆ. ಹಾಗಾಗಿ ದಿಂಗಾಲೇಶ್ವರ ಒಪ್ಪಿದ್ರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸಿದೆ. ದಿಂಗಾಲೇಶ್ವರರು ಒಪ್ಪದೆ ಹೋದ್ರೆ ಅವರಿಗೆ ಬಾಹ್ಯ ಬೆಂಬಲವನ್ನ ನೀಡುವ ಚಿಂತನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಈ ಮೂಲಕ ಲಿಂಗಾಯತರಿಗೆ ಮಣೆ ಹಾಕಿದ್ದೇವೆ ಎಂದು ತೋರಿಸಿಕೊಳ್ಳಲು ಕಾಂಗ್ರೆಸ್ ತಂತ್ರ. ದಿಂಗಾಲೇಶ್ವರರ ಮೂಲಕ ಪ್ರಹ್ಲಾದ್ ಜೋಶಿಯನ್ನ ಮಣಿಸಲು ರಣತಂತ್ರ. ಹಿಂದೆ ನಾವು ಟ್ರಯಲ್ ಮಾಡಿದ್ವಿ, ಬೇರೆ ಶೈಲಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ವಿ. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿದ್ದೆ ಇಲ್ಲ, ನಾನು ಚರ್ಚೆ ಮಾಡ್ತೀನಿ, ನಮ್ಮೊಂದು ಚರ್ಚೆ ಮಾಡ್ತೀನಿ. ಇದೇ ವೇಳೆ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳನ್ನ ದಿಂಗಾಲೇಶ್ವರ ಸ್ವಾಮೀಜಿ ಭೇಟಿಯಾಗಿದ್ರು. ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ, ಅದು ಕೇವಲ ಕಾಂಗ್ರೆಸ್ಸು BJP ಅಂತಲ್ಲ, ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ ಆ ವಿಚಾರವನ್ನು ಭಕ್ತರ ಮುಂದೆ ಇಡ್ತೇನೆ ಬಹಿರಂಗವಾಗಿ. ಅವರೆಲ್ಲರೂ ಏನು ತೀರ್ಮಾನ ತೊಗೊತಾರೆ, ಏನು ಅವರು ಈಗ ಪಕ್ಷೇತರ ಏನದಿರು ಹಂಗೆ ಇರಲಿ ಅಂತಾರೋ, ಏನು ಪಕ್ಷದಿಂದ ಇರಲಿ ಅಂತಾರೋ. ಈಗ ಸಾರ್ವಜನಿಕರ ಅಭಿಪ್ರಾಯದಿಂದ ರಾಜಕಾರಣವನ್ನು ಪ್ರವೇಶ ಮಾಡಿದ್ದೀನಿ. ಸಾರ್ವಜನಿಕರ ಅಭಿಪ್ರಾಯದಿಂದ ಪಕ್ಷದ ವಿಚಾರಗಳನ್ನು ನಾನು ಅಲ್ಲೇ ಘೋಷಣೆ ಮಾಡ್ತೀನಿ. ಚುನಾವಣೆಗೆ ಸ್ಪರ್ಧೆ ಆಗಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತೇವೆ. ಮಠಾಧೀಶರು ಕೂಡ ಉತ್ತರ ಭಾರತದಂತೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಠಾಧೀಶರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ, ಅಲ್ಲಿರುವಂಥ ಅಶುದ್ಧಿಯನ್ನು ಶುದ್ಧ ಮಾಡಲಿಕ್ಕೆ ಪರಮ ಪೂಜ್ಯರು ಭಾಳ ಯೋಗ್ಯವಾಗಿರುವಂಥ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಜೋಶಿ ಮತ್ತು ದಿಂಗಾಲೇಶ್ವರರ ನಡುವಿನ ಕಾದಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದರ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಬ್ರದರ್ಸ್ ಇವತ್ತು ತಮಿಳುನಾಡಿನ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಲೋಕ ಅಖಾಡವನ್ನು ಗೆದ್ದುಕೊಂಡು ಬರೋದಕ್ಕೆ DK ಬ್ರದರ್ಸ್ ದೇವರ ಮೊರೆ ಹೋಗಿದ್ದಾರೆ. ತಮಿಳುನಾಡಿನ ತಿರುನಲ್ಲೂರಿನ ಶನೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕಂದನ್ಗುಡಿಯ ಮುರುಗನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪವರ್ಫುಲ್ ಶನೇಶ್ವರ ಅಂತಲೇ ಕರೆಸಿಕೊಳ್ಳುವಂಥ ದೇಗುಲ ಇದು. ಈ ದೇಗುಲಕ್ಕೆ ಭೇಟಿ ಕೊಟ್ಟು DCM DK ಶಿವಕುಮಾರ್ ಅವರು ಹಾಗೂ ಹಾಲಿ ಸಂಸದ DK ಸುರೇಶ್ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಇವತ್ತು ಪವರ್ಫುಲ್ ಶನೇಶ್ವರನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. DK ಬ್ರದರ್ಸ್ ಇವತ್ತು ಶನೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ದೋರ್ದಂಡೆ ವೀರಲಕ್ಷ್ಮೀ ಪೂರ್ಣ ಕಾರುಣ್ಯಲಕ್ಷ್ಮೀ ದಿಗ್ವಾಗ್ರೇ ಸತ್ಯಲಕ್ಷ್ಮೀ ಸಕಲ ಗುಣಗಣ ಡಂಬರೇ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ಸರ್ವಸಾಮ್ರಾಜ್ಯಲಕ್ಷ್ಮೀ. ನೋಡಿ, DK ಶಿವಕುಮಾರ್ ಅವರು ಅದರಲ್ಲೂ ಪ್ರಮುಖವಾಗಿ ಪೂಜೆ ಪುನಸ್ಕಾರಗಳು ಇದೆಲ್ಲವನ್ನು ಕೂಡ ತುಂಬ ಹೆಚ್ಚಾಗಿ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥವರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಳೆದ 2-3 ಚುನಾವಣೆಗಳಿಗಿಂತ ಈ ಬಾರಿಯ ಚುನಾವಣೆ ಇದೆಯಲ್ಲ, ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ತುಂಬಾ ಟಫ್ ಇದೆ ಅಂತಂದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಬೇರೆ ಯಾವುದೇ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದು ನಿಲ್ಸಿದ್ರು ಕೂಡ ಅಷ್ಟು ಅವರು ಜಿದ್ದಾಜಿದ್ದು ಬರ್ತಾ ಇರಲಿಲ್ಲ.
ಆದರೆ ಡಾಕ್ಟರ್ CN ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಗೊತ್ತಾದಾಗಿನಿಂದಲೂ ಕೂಡ ಒಂದು ರೀತಿಯಲ್ಲಿ ಈ ಕಣ ಹೈ ವೋಲ್ಟೇಜ್ ಆಗಿ ಮಾರ್ಪಾಡಾಗಿದೆ. ಇವತ್ತಿನವರೆಗೂ ಕೂಡ ಇಲ್ಲಿನ ಟ್ರೆಂಡ್ ಅನ್ನ ಗಮನಿಸಿದಾಗ 50-50ನೇ ಇದೆ. ಸಮಬಲವಾಗಿದ್ದಾರೆ ಇಬ್ರು ಅಭ್ಯರ್ಥಿಗಳು. ಹಾಗಾಗಿ ಟಫ್ ಫೈಟ್ ಇದೆ, ನೇರ ಹಣಾಹಣಿ. ಹಾಗಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುವ ಸಲುವಾಗಿ ದೇವರ ಮೊರೆ ಹೋಗಿದ್ದಾರೆ DK ಬ್ರದರ್ಸ್. ಇವತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮುರುಗನ ಒಂದು ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ DK ಬ್ರದರ್ಸ್. ಅಷ್ಟು ಈಸಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ 19ರ ಚುನಾವಣೆಯಲ್ಲಿ ಒಬ್ಬರು ಸಂಸದರು DK ಸುರೇಶ್ ಅವರು ಗ್ರಾಮಾಂತರವನ್ನ ಗೆದ್ಕೊಂಡಿದ್ದು. ಈ ಬಾರಿ ಹಂಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ತೀರಾ ಅಂತ ಹೇಳಿದ್ರೆ ತೀರಾ ವೈಯಕ್ತಿಕವಾಗಿ ಪರಿಗಣಿಸಿರುವಂತಹ DK ಬ್ರದರ್ಸ್ ಎಲ್ಲ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಗೆಲುವಿಗಾಗಿ ರಣತಂತ್ರ ಹೆಣೆದಿದ್ದಾರೆ. ಆ ಕಾರಣದಿಂದ ದೇವರ